ನಿಮ್ದೊಂದು ಸೈಕಲ್ ಇರ್ತೈತಿ, ಸೈಕಲ್ ನೀವು ಸೈಕಲ್ ತಗೊಂಡು ಹೋಗ್ರಿ, ಅದಕ್ಕೊಂದು ಪಂಚರ್ ಆಗ್ತೈತಿ. ನಿಮ್ಮ ಸೈಕಲ್ ಟ್ಯೂಬ್ ಪಂಚರ್ ಆತಂದ್ರೆ ಹೋಗಿ ನೀವು 10-20 ರೂಪಾಯಿ ಕೊಟ್ಟು ಸೈಕಲ್ ಟ್ಯೂಬ್ ಪಂಚರ್ ತಿದ್ದಿಸಿ ಹಾಕಿಸ್ಕೊಂತೀರಿ. ಆಶ್ಚರ್ಯ ಏನಂದ್ರೆ ಒಂದು ಟ್ಯೂಬಿಗೊಂದು ಸಣ್ಣ ಮುಳ್ಳು ನಟ್ರೆ ನಿಮ್ಮ ಸೈಕಲ್ಲು ಮೋಟ್ರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ. ಇದೊಂದು ತೊಗಲಿನ ಟ್ಯೂಬ್ ಬಿಟ್ಟು ಇದಕ್ಕೆ 9 ರಂಧ್ರಗಳಿಟ್ಟು ಸಹಿತ ಪಂಚರ್ ಆಗಲಾರ್ದಾಗ ನೋಡಿಕೊಂಡವನದನಲ್ಲ, ಅವನು ಯಾರಿರಬಹುದು? ಕಾಗಿ ನೆಲೆಯಾದ ಕೇಶವರಾಯ ತಲ್ಲಣಿಸದಿರು ಕಂಡ್ಯ ತಾಳ ಮನವೇ, ಇದನ್ನು ನಡೆಸಿದವನೊಬ್ಬವನದಾನ ಅನ್ನೋದು ಮರಿಬೇಡ. ನನ್ನ ದೇಹ, ನನ್ನ ಮನೆ, ನನ್ನ ಮಠ, ಈ ಜಗತ್ತ, ಇದನ್ನು ನಮ್ಮ ಕಡೆಯಿಂದ ನಡೆಸಲಿಕ್ಕೆ ಸಾಧ್ಯ ಇದೆಯೇನು ಹೇಳಿ? ನಾ ಹೇಳ್ತೇನೆ, ಇದು ನನ್ನ ಕಾಲು, ನನ್ನ ಕೈ, ನನ್ನ ದೇಹ ಅಂತೇನೆ. ಲಕ್ವ ಹೊಡಿತೈತೆ ಒಂದು ದಿವ್ಸ. ನಿನ್ನ ಕಾಲಿದ್ರು ಓಡಪ್ಪ ಉಷೇನ್ ಬೋಲ್ಟ್ ಹೋದಂಗೆ ಯಾಕೆ ಕುಂತಿ ಅಳ್ಕೊಂತ? ನಿನಗೆ ಓಕಲ್ ಕೋಲ್ಡಿಗೆ ಪಾಲಿಸಿ ಹೊಡಿತೈತಿ. ನನ್ನ ಧ್ವನಿ ಅಂತ ನೀ ಅಂತಿದ್ದೆಲ್ಲ ಮಾತಾಡ್ ಕೊಯ್ 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 ಅಂತ ಯಾಕಂತೆ? ಮಂದಿ ಬಂದಾಗ ಅಳ್ಕೊಂತ ಯಾಕೆ ಕುಂತಿ? ಇದು ನನ್ನದೇ ಆಗಿದ್ರೆ ನನ್ನ ಮಾತು ಕೇಳಬೇಕಾಗಿತ್ತಲ್ಲ. ಇದು ನನ್ನ ಮಾತು ಕೇಳಿಲ್ಲ ಅಂದ್ರೆ ನಂದಲ್ಲ, ಇದನ್ನೊಬ್ಬ ನಿರ್ಮಿಸಿದವನೊಬ್ಬ ಅದನ ಅನ್ನೋದು ಸತ್ಯ ತಿಳ್ಕೋಬೇಕು. ಒಂದು ಗಡಿಗೆ ಇತ್ತು, ಗಡಿಗೆ. ಒಬ್ಬ ಮಾರ್ಕೆಟಿಗೆ ಹೋದ ಗಡಿಗೆ ತಗೊಳಕ್ಕೆ ಹೋದ್ಮೇಲೆ ಅವ ಗಡಿಗೆ ಮಾರವಂದ, ಇದು ನಂದು ಗಡಿಗೆ, ಐ ಆಮ್ ದಿ ಓನರ್ ಆಫ್ ದಿ ಸ್ಪಾಟ್. ಅವ ತಗೊಳ್ಳೋ ಒಂದು 200-300 ರೂಪಾಯಿ ಕೊಟ್ಟು ಗಡಿಗೆ ತಗೊಂಡ ಮೇಲೆ ತಗೊಂಡವಂದ, ನೌ ಐ ಆಮ್ ದಿ ಓನರ್ ಆಫ್ ದಿ ಸ್ಪಾಟ್. ದ ಪಾಟ್ ವಾಸ್ ಕನ್ಫ್ಯೂಸ್ಡ್, ಹೂ ಈಸ್ ಮೈ ರಿಯಲ್ ಓನರ್? ಮೊದಲ ಅವ ನನ್ನ ಓನರ್ ಅಂತಿದ್ದ, ಈಗ ಇವ ನನ್ನ ಓನರ್ ಅನ್ನಕತ್ತಾನ. ದೆನ್ ಹೂ ಈಸ್ ದ ರಿಯಲ್ ಓನರ್? ಮಣ್ಣಿತ್ತಲ್ಲ, ಮಣ್ಣು ಭೂಮಿ ತಾಯಿ ಅಂತೂ, ಹೀ ಈಸ್ ನಾಟ್ ದಿ ರಿಯಲ್ ಓನರ್, ಯು ಆರ್ ಆಲ್ಸೋ ನಾಟ್ ದಿ ರಿಯಲ್ ಓನರ್. ಆ ಗಡಿಗೆಯೊಳಗೆ ನಾನು ತುಂಬಿನಿ, ನಾನು ಮಣ್ಣು ಇರದೇ ಇದ್ರೆ ಗಡಿಗೆ ಆಗ್ತಿದ್ದಿಲ್ಲ. ಐ ಆಮ್ ದಿ ರಿಯಲ್ ಓನರ್ ಆಫ್ ದ ಸ್ಪಾಟ್. ಗಡಿಗೆ ಆಗಿದ್ದು ಮಣ್ಣಿನಿಂದ, ಗಡಿಗೆ ಇರಬೇಕಾದ್ರೆ ಮಣ್ಣು ಬೇಕು, ಅದಕ್ಕೆ ಮಣ್ಣು ಓನರ್. We are not the owner of this existence, we are the user of this world, not the owners of this world. ಮನುಷ್ಯ ತಲ್ಲಣ ಕಡಿಮೆ ಆಗಬೇಕಾಗಿದ್ರೆ ತಲೆಯಾಗ ಏನು ಬರಬೇಕು ಅಂದ್ರೆ, ನಾ ಮಾಲೀಕ ಅನ್ನೋದು ತೆಗಿಬೇಕು. ಯಾಕಂದ್ರೆ ಮಾಲೀಕನ ಅಲ್ಲ, ಕೊಟ್ಟವ ಮೇಲದಾನ. ಡೋನರ್ ಈಸ್ ದಿ ಓನರ್. ವಿ ಆರ್ ನಾಟ್ ದಿ ಓನರ್ಸ್ ಬಿಕಾಸ್ ವಿ ಆರ್ ನಾಟ್ ದಿ ಡೋನರ್ಸ್, ವಿ ಆರ್ ಜಸ್ಟ್ ಯೂಸರ್ಸ್. ನಾವು ಬರೇ ಇಲ್ಲಿ ಯೂಸ್ ಮಾಡೋರಷ್ಟೇ. ಈ ಜಗತ್ತನ್ನು ನಾವು ಬಳಸಕ್ಕೆ ಬಂದವ್ರೆ ಹೊರತು ನಂದು ಮಾಡ್ಕೊಳಕ್ಕೆ ಬಂದವರಲ್ಲ. ಅದ್ರ ತೆಲಿಗೆ ತಾಪ ಯಾಕಾಗೈತಿ ನಮಗಂದ್ರೆ, ಎಲ್ಲ ನಂದು ಮಾಡ್ಕೋಬೇಕಂತೀವಿ ನಾವು. ನಿಮಗೆ ಅಷ್ಟೇ ಅಲ್ಲ, ನಮಗೂ ನಂದು ಮಠ ಆಗ್ಬೇಕಂತ ನನಗೂ ಐತಿ. ಏನು ನಿಮಗೆ ನೀವೇನು ಪಾಪ ಎಕ್ಸೆಪ್ಷನಲ್ ಅಲ್ಲ. ನನಗೂ ಮಠ ನಂದು ಆಗಬೇಕಂತ ನನ್ನ ತಲೆಯಾಗ ಐತಿ. ನಮಗೂ ತಾಪ ಆಕೈತಿ, ನಮಗೂ ಎಲ್ಲ ಬರ್ತಾವೆ. ನಿಮಗೆ ಬಂದಾಗ ಎಲ್ಲರಿಗೂ ಐತಿದು. ಯಾವಾಗ ತಲೆಯಾಗ ಬಂತು ಐ ಆಮ್ ಯೂಸರ್ ಅಷ್ಟೆ. ಸಣ್ಣ ಮಕ್ಕಳು ಇರ್ತಾವೆ ನೋಡಿ, ಸಣ್ಣ ಮಕ್ಕಳಿಗೆ ನೀವು ಹಿಂಗೆ ತೂರ್ರಿ, 2 ಕೈ ಬಿಟ್ಟು ತಾಯಿ ತೂರ್ತಾಳೆ, ನಕ್ಕೊಂತಿರ್ತಾವೆ ಮಕ್ಕಳು. ಎಷ್ಟು ಖುಷಿಯಾಗಿರ್ತಾವೆ ನೋಡ್ರಿ ನೀವು. ಹಿಂಗೆ 2 ಕೈ ಬಿಟ್ಟು ತಾಯಿ ತೂರ್ತಾಳ, ಆದ್ರೆ ಮಕ್ಕಳು ಖುಷಿ ಇರ್ತಾವೆ. ನೀವು ಅದೇ ದೊಡ್ಡವ್ರನ್ನ ತೂರ್ರಿ, ಹಿಂಗೆ ಮೇಲೆ ಹೋಗ್ತಾರ, ಅವ್ರು ಕೆಳಗೆ ಬರೋದಿಲ್ಲ ಅವ್ರು. ಅಂದ್ರೆ ಸಣ್ಣ ಏನೂ ತಿಳುವಳಿಕೆ ಇಲ್ಲಾರ್ದ ಮಗುಗ 2 ಕೈ ಬಿಟ್ಟು ತಾಯಿ ತೂರಿದ್ರು ಸಹಿತ ಮಗು ಯಾಕೆ ನಗುತ್ತಿರ್ತೈತಿ ಅಂದ್ರೆ, ಮಗುವಿಗೆ ಗೊತ್ತೈತಿ ಏನಂದ್ರೆ, ನನಗೆ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡುವುದಿಲ್ಲ ಅನ್ನುವ ಭರವಸೆ ಅದಕ್ಕೈತಿ, ನಗುತ್ತಿರ್ತೈತಿ. ತಲ್ಲಣ ಕಡಿಮೆ ಆಗಬೇಕಾಗಿದ್ರೆ ನಮಗೂ ಗೊತ್ತಿರಬೇಕು, ನಮ್ಮನ್ನು ಹುಟ್ಟಿಸಿದ ಭಗವಂತ ನಮಗೆ ಕೈ ಬಿಡುವುದಿಲ್ಲ, ಎಲ್ಲವನ್ನು ಬಲ್ಲ ಆದಿಕೇಶವರಾಯ ತಲ್ಲಣಿಸದಿರು ಕಂಡ. ಇದನ್ನು ಮರಿಬೇಡ ಅಷ್ಟೇ. ತಲ್ಲಣ ಯಾಕೈತಿ ಅಂದ್ರೆ, ಇದನ್ನು ಕೊಟ್ಟ ನಡೆಸವ ಅನ್ನೋದು ತಲೆಯಾಗಿಂದ ಹೋಗೈತಿ ನಮಗೆ. ನಮ್ಮ ತಲೆಯಾಗ ಏನೈತಿ, ನಾನು ನಡ್ಸಾಕತ್ತೀನಿ ಎಲ್ಲ. ಈಗ ಅನ್ನೋದಿಲ್ಲ, ನೀವೇನಂತೀರಿ ಮನ್ಯಾಗ, ಇಷ್ಟೆಲ್ಲ ನನ್ನ ಕಾಲಕ್ಕೆ ಹೊಲ ಮಾಡಿದೆ, ಮನೆ ಮಾಡಿದೆ, ಕಾಂಪ್ಲೆಕ್ಸ್ ಮಾಡಿದೆ, ಇಷ್ಟೆಲ್ಲ ಮಾಡಿನಪ್ಪ, ಮುಂದೆ ನಾವು ಹೋದ್ಮೇಲೆ ಇವು ಮಕ್ಳು ಹೆಂಗೋ ಏನೋ. ಅವು ಮಕ್ಳು ಅಂತಿರ್ತಾವೆ, ಮೊದಲು ನೀವು ಹೋಗಿ ನಾವು ಎಷ್ಟು ಆರಾಮಿರ್ತೀವಿ. ಅವು ಮಕ್ಳು ಅಂತಿರ್ತಾರೆ, ನೀವು ಹೋದ್ಮೇಲೆ ನಮ್ಮ ಮಜಾ ಐತಿ, ಇರೋದಕ್ಕೆ ತೊಂದರೆ ಆಗೈತಿ ನಮಗೆ ಅಂತಾರೆ. ಅಂದ್ರೆ ನೀವು ಹೋದ ಮೇಲೆ ಹೆಂಗ
ಅಲ್ಲ, ನೀವು ಹೋದ್ಮೇಲೆ ಹೆಂಗ, ನಿಮ್ಮ ಅಜ್ಜ ಹೋದ್ಮೇಲೆ ನಡೆದೈತಿಲ್ಲ, ನಿಮ್ಮ ಅಪ್ಪ ಹೋದ್ಮೇಲೂ ನಡೆದೈತಿ, ನೀವು ಹೋದ್ಮೇಲೂ ನಡೀತೈತಿ. ನಿಲ್ಲಿಸವ್ರು ಯಾರು? ನಡೆಸವ ಅದಾನ. ಕಾಗಿ ನೆಲೆಯಾದ ಕೇಶವರ ನಡೆಸವ್ರು ಅವ್ರು ಅದಾರ. ಸುಮ್ಮನೆ ನಮಗೊಂದು ಭ್ರಮ ತುಂಬೈತಿ, ನಾ ನಡೆಸ್ತೀನಿ. ನೀವು ಹಳ್ಳಿಯಿಂದ ಬಂದವ್ರಿಗೆ ಇದು ಅನುಭವ ಇರ್ಬೇಕು. ಹಳ್ಳ್ಯಾಗ ಹಿಂದಕ್ಕೆ ಚಕ್ಕಡಿ ಬಿಟ್ಕೊಂಡು ಹೊಲಕ್ಕೆ ಹೋಗ್ತಿದ್ರು. ಮನ್ಯಾಗಿಂದ ಒಂದು ನಾಯಿ ಇರ್ತಿತ್ತು, ಆ ಚಕ್ಕಡಿ ಜೊತೆಗೇನೆ ಹೋಗ್ತಿರ್ತಿತ್ತು. ಎಲ್ಲರಿಗೆ ಅನುಭವ ಐತೆ ಹಳ್ಳಿಯಿಂದ ಬಂದವ್ರಿಗೆ. ಮತ್ತು ಹೊಲದ ರಾಶಿ ಎಲ್ಲ ಆದಮೇಲೆ ಆ ಚಕ್ಕಡಿ ಬರ್ತಿತ್ತು ಅಂದ್ರೆ ಆ ನಾಯಿ ಏನಿರ್ತೈತೆ ಅಲ್ಲ, ಚಕ್ಕಡಿ ಬುಡಕ ಬರ್ತಿರ್ತೈತಿ. ಅದು ತೆಕ್ಕೊಂತ ಹೊರಗೆ ಹೋಗೋದಿಲ್ಲ. ಅದ್ರ ಮಜಾ ಏನಂದ್ರೆ ಚಕ್ಕಡಿ ಬುಡಕ ಅದು ನಾಯಿ ಬರ್ತಿರ್ತೈತಿ. ಅದು ಹೊಲದಿಂದ ಬಂತು, ಚಕ್ಕಡಿ ಬುಡಕ ಬಂದು ಆ ದನ ಕಟ್ತಾರಲ್ಲ, ಆ ಕೊಟ್ಟಿ ಒಳಗೆ ಕುಂತು ತೇಕಕತ್ತಿತ್ತು. ಆಕಳ ಕೇಳ್ತಂತ, ಯಾಕೋ ದೋಸ್ತ ಎಷ್ಟು ತೇಕ್ತಿಲ್ಲ? ಅವಾಗ ಅದು ನಾಯಂತೂ ಗೊತ್ತಾಗೋದಿಲ್ಲ ನಿನಗೆ, ಏನು ಹೊಲದಿಂದ ಬಂಡಿ ಹೊತ್ಕೊಂಡು ಬಂದೀನಿ ಇಲ್ಲಿವರೆಗೆ ಅಂತ. ಹೊತ್ತಿದ್ದು ಬೇರೆ ಅದಾವ, ಆದ್ರೆ ನಮ್ಮ ತಲೆಯಾಗ ಭ್ರಮ ಏನೈತಿ, ನಾಯಿ ತಲೆಯಾಗ ಅಂದ್ರೆ ನಾನಾ ಹೊತ್ತೀನಿ ಅಂತ. ಹಂಗ ಮನಿ ಹೊತ್ತೀವಂತ ನಿಮಗ, ಮಠ ಹೊತ್ತೀವಂತ ನಮಗ. ಎಲ್ಲರೂ ಬಂಡಿ ಬುಡಿಕಿನವ್ರ ನಾವು ಅಷ್ಟೇ. ನಾವೆಲ್ಲರೂ ಬಂಡಿ ಬುಡಿಕಿನವ್ರು ಅಷ್ಟ. ಹೊತ್ತವ್ ಯಾರು ಅನ್ನೋದು ಮರ್ತಿದ್ದಕ್ಕೆ ತಲ್ಲಣಗಳಾಗ್ಯಾವ ಅಷ್ಟೇ. ಹೊತ್ತ ಒಬ್ಬ ಅದಾನ ನಡ್ಸಕತ್ತಾನ.